ನಾನು ಇನ್ನು ಪೇಪರ್ ನೋಡೋಕ್ಕಾಗಲಿಲ್ಲ, ರೆಡ್ಡಿ ಅವ್ರದ್ದು ಅಷ್ಟೇ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ನೀವು ಬಂದ್ರಿ, ಅವನು ಬಂದೆ ನಾನು. ಇಲ್ಲ, ಅದು ನೋಡ್ಬೇಕು ಅದು ಏನಾಗ್ತದೆ ಅಂದರೆ, ಈಗ ನಾವು ಮೇಗೆ 2 ವರ್ಷ ಮುಗಿತಾ ಇದೆ. ಸರ್ಕಾರ ಮುಂದೆ ಅನೇಕ ಸವಾಲುಗಳು ಕೂಡ ಇದೆ. ಮತ್ತು ಎಲ್ಲ ಒಂದು ಕಡೆಗೆ ಆರ್ಥಿಕ ಕುಸಿತ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಚೈತನ್ಯವನ್ನು ಕೊಡೋದಕ್ಕೆ ಸಾಧ್ಯ ಅಂತಂದರೆ ಅದು ಕರ್ನಾಟಕದಿಂದ ಮಾತ್ರ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಯಾವ ರೀತಿಯಾಗಿ ನಿರ್ಧಾರ ತಗೊಳ್ತಾರಿರ್ತಕ್ಕಂಥದ್ದು ಅದು ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ಈಗ AICC ಆಗಿದೆ, ಬಹುಶಃ 2 ವರ್ಷ ಮೇ 20ಕ್ಕೆ 2 ವರ್ಷ ಆಗ್ತದೆ. ಆಮೇಲೆ ಯಾವ ನಿರ್ಧಾರ ತಗೋತಾರೆ ನೋಡ್ಬೇಕು. ಏನೇ ಆದರೂ ಕೂಡ ಒಮ್ಮತದ ಅಭ್ಯರ್ಥಿ ಆಗ್ತಾರೆ, ಯಾರೇ ಆದರೂ ಕೂಡ ಒಮ್ಮತ ಅಭ್ಯರ್ಥಿಯಾಗಿರ್ತಾರೆ. ನಿಮ್ಮ ತುಮಕೂರಿನ ಸಚಿವರು ಹನಿ ಟ್ರ್ಯಾಪ್ ವಿಚಾರವನ್ನ ಸದನದ ಒಳಗೆ ಪ್ರಸ್ತಾಪ ಮಾಡಿದ್ರು. ಇದರಿಂದ ಪಾರ್ಟಿಗೆ ಡ್ಯಾಮೇಜ್ ಆಗಿಲ್ವಾ ಸರ್? ಈಗ ಅದು ಪ್ರಸ್ತಾಪ ಮಾಡಿದ್ದು ಆಗೋಗಿದೆ. ಅದನ್ನು ಹೋಮ್ ಮಿನಿಸ್ಟ್ರು ಎನ್ಕ್ವೈರಿ ಮಾಡ್ತೀವಿ ಅಂತೇಳಿ ಹೇಳಾಗಿದೆ. ಈ ಹಿನ್ನೆಲೆ ಎನ್ಕ್ವೈರಿಗಳು ಇನ್ವೆಸ್ಟಿಗೇಷನ್ಸ್ ಯಾವ ಪ್ರಮಾಣದಲ್ಲಿದೆ, ಯಾವ ಪ್ರಕಾರ ನಡೀತಾ ಇದೆ ಅಂತಕ್ಕಂಥದ್ದು ನಮ್ಗೆ ಅರಿವಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ಯಾವುದೇ ಥರವಾಗಿ ಧ್ವನಿಗೂಡಿಸ್ತಕ್ಕಂಥದ್ದು ಸರಿಯಾಗೋದಿಲ್ಲ. ಎಲ್ಲೋ ಒಂದು ಕಡೆಗೆ ಬಹುಶಃ ಸಚಿವರು ಆ ರೀತಿಯಾದಂಥ ಹೇಳಿಕೆ ಮಾಡಬೇಕಾದಾಗ ವಿತ್ ಆಲ್ ಕಾಶಿಯಸ್ ಆಗಿ ಯೋಚನೆ ಮಾಡಿದ್ದಾರೆ ಅಂತೇಳಿ ನನಗೆ ಅನ್ನಿಸ್ತದೆ. ಬಹುಶಃ ಅದನ್ನು ಏಕಾಏಕಿ ಮಾಡಿರ್ಲಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಹತ್ರ ಚರ್ಚೆ ಮಾಡಿ ಏನೋ ಮಾಡಿರ್ಬೋದು ಅಂತ ಕಾಣ್ತದೆ. ಸೊ ಅದ್ರ ಜೊತೆಗೆ ನಮಗೊಂದೇ ದುಃಖ ಆಗಿದ್ದು ಅಂತ ಹೇಳಿದ್ರೆ, ಈ ಸದನ ಕೇವಲ ಹನಿ ಟ್ರ್ಯಾಪು, ಹನಿಮೂನು, ಅದ್ರ ಜೊತೆಗೆ ಎಂಥದವರ ಹರ್ಷವರ್ಧಿನಿ, ರಣ್ಯಾರಾವ್, ಗೋಲ್ಡ್ ಸ್ಮಗ್ಲಿಂಗ್, ಇದರಲ್ಲೇ ಅದು ವಿಧಾನಸಭೆ ಮುಗಿದೋಯ್ತಲ್ಲ. ಬಜೆಟ್ ಸೆಷನ್ನಲ್ಲಿ ಬಡ್ಜೆಟನ್ನು ಇವತ್ತು ಮುಖ್ಯಮಂತ್ರಿಗಳು ರಿಪ್ಲೈ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲೋ ಒಂದು ಕಡೆಗೆ ಅದನ್ನು ಬೇರೆ ಸಂದರ್ಭದಲ್ಲಿ ಎತ್ಕೋಬೋದಾಯಿತು, ಅಥವಾ ಮಾಧ್ಯಮದ ಮುಖೇನ ಎತ್ಕೋಬೋದಾಯಿತು. ಇವತ್ತು ವಿಧಾನಸಭೆಯಲ್ಲಿ ವಿಚಾರವನ್ನು ಎತ್ಕೊಂಡು ಎಲ್ಲ ಒಂದು ಕಡೆಗೆ ಒಂದು ಕೆಟ್ಟ ಪರಂಪರೆ ಪ್ರಾರಂಭ ಆಗಿದೆ. ಇವತ್ತೆಲ್ಲ ಒಂದು ಕಡೆಗೆ ಇಂಥ ವಿಚಾರಗಳನ್ನ ಏನೇ ಇದ್ದಾಗ್ಯೂ ಕೂಡ ಇಂಥವೆಲ್ಲ ಹೆಚ್ಚು ಚರ್ಚೆ ಆಗೋಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಏನು ಮಾಡ್ತಿದಾರೋ ಏನು ಕತೆ ಗೊತ್ತಿಲ್ಲ. ಡೆಲ್ಲಿಗೆ ಹೋಗುವಾಗ ಎಲ್ಲರೂ ಒಂದೊಂದು ಕತೆಗಳಿದ್ದೇ ಇರ್ತದೆ. ಕೊಡ್ಬೋದು ಬಿಡ್ಬೋದು, ಅದು ಪ್ರಶ್ನೆ ಬೇರೆ. ಬಟ್ ಈಗ ಆಗೋಗಿದೆ ತಾನೇ. ಈಗ ಸತ್ಯಾಂಶ ಏನು ಅಂತ ಗೊತ್ತಾಗಬೇಕು. ಸತ್ಯಾಂಶ ಏನು ಅಂತಂದರೆ, ಇವತ್ತು ಬರೀ ಹನಿ ಟ್ರ್ಯಾಪ್ ಜೊತೆಗೆ ಮರ್ಡರ್ ಪ್ಲಾಟು ಇದೆ, ಗೋಲ್ಡ್ ಸ್ಮಗ್ಲಿಂಗ್ ಇದೆ. ಇವೆಲ್ಲ ಹೀನಿಯಸ್ ಅಂಡ್ ಸೀರಿಯಸ್ ಅಫೆನ್ಸಸ್. ಇದು ಎಲ್ಲ ಒಂದು ಕಡೆಗೆ ಒಂದು ವಿಧಾನಸಭೆಯಲ್ಲಿ ಚರ್ಚೆ ಆದಾಗ ಸತ್ಯಾಂಶ ಏನು ಅಂತಕ್ಕಂಥದ್ದು ಇವತ್ತು ಜನರಿಗೆ ತಿಳಿಬೇಕಾಗತ್ತೆ, ಗೊತ್ತಾಗಬೇಕಾಗ್ತದೆ. ಬಹುಶಃ ಇದನ್ನು ಹೋಮ್ ಮಿನಿಸ್ಟ್ರಿ ಜವಾಬ್ದಾರಿ ತಗೊಂಡಿರೋದ್ರಿಂದ ಸತ್ಯಾಂಶ ಈಚೆ ಬರ್ತದೆ ಅಂತ ಅನ್ನಿಸ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.